ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಗೌರಿ ಕಲ್ಯಾಣ ಸ್ಟೋರಿ ಹೇಗೆ ನಡೆಯುತ್ತೆ, ಹೇಗೆ ಮೂವ್ ಆಗುತ್ತೆ ನೋಡೋಣ ಬನ್ನಿ. ಗೌರಿ ಕಲ್ಯಾಣದಲ್ಲಿ ಗೌರಿ ಅಕ್ಕ ನಾಪತ್ತೆ ಅಂದರೆ ಕಿಡ್ನಾಪ್ ಮಾಡಿಬಿಟ್ಟಿದ್ದಾನೆ. ಕಾರಲ್ಲಿ ಹೋಗ್ತಾ ಇದ್ದಾರೆ ಕಿಡ್ನಾಪ್ ಮಾಡಿಕೊಂಡು. ಆದರೆ ಮನೆಯವರಿಗೆ ಈ ವಿಷಯ ಏನೂ ಗೊತ್ತೇ ಇಲ್ಲ. ಅವನು ನೋಡಿದ್ರೆ ಅನಿಕೇತ್ ಇದೆಲ್ಲ ಪ್ಲ್ಯಾನ್ ಮಾಡಿ ಅವ್ರ ಜೊತೆ ಹೋಗೋ ಹಾಗೆ ಮಾಡಿದ್ದಾನೆ. ಅವರು ಮತ್ತು ಬರೋದು ಮೂಸಿದ್ರೆ ಅದು ಮೂರ್ಛೆ ಹೋಗ್ತಾರಲ್ವ, ಆ ಥರದ್ದು ಮೂಸಿಸ್ಬಿಟ್ಟು ಎತ್ಕೊಂಡು ಹೊರಟೋಗಿ 4 ಜನ ಅಂತ ಹೇಳ್ಬಿಟ್ಟು ಎಲ್ಲೂ ಗೊತ್ತಾಗ್ದಂಗೆ ಕರ್ಕೊಂಡು ಹೋಗ್ಬಿಡಿ, ಫೋನು ಕೂಡ ಮಾಡಬೇಡ ನನಗೆ ಅಂತೆಲ್ಲ ಹೇಳಿ ಕಳಿಸ್ಕೊಟ್ಟಿದ್ದಾನೆ. ಪಾಪ ಮನೆಯವರೆಲ್ಲ ಗಾಬರಿಯಾಗಿ ಗಂಡು ಬಂದು ಕೂತಿದ್ದೆ ಆಯಿತು, ಹೆಣ್ಣು ಕರ್ಕೊಂಡು ಬನ್ನಿ ಅಂತ ರೂಮಿಗೆ ಹೋದಾಗ ಹೆಣ್ಣೇ ಇಲ್ಲ ಅಲ್ಲಿ. ಎಲ್ಲೋದ್ಲು ಅಂತ ಹೇಳಿದ್ರೆ ಎಲ್ಲಿ ಹುಡುಕಿರೂ ಇಲ್ಲ. ಇದು ಮನೆಯವರಿಗೆಲ್ಲ ತುಂಬ ಬೇಸರವಾದ ವಿಷಯ. ಅಂದರೆ ಎಲ್ಲ ಅರೇಂಜ್ಮೆಂಟು ಮಾಡ್ಕೊಂಡಿರುವಾಗ ಹುಡುಗಿನೇ ಅಲ್ಲಿಲ್ಲ ಅಂದರೆ ಏನರ್ಥ? ಇನ್ನೊಂದು ಸಲ ಹಿಂಗೆ ಮಾಡಿದ್ಲು, ಈಗಲೂ ಹಿಂಗೆ ಮಾಡಿದ್ದಾಳೆ, ಯಾರಾದರೂ ನಂಬ್ತಾರೆ ಅಲ್ವಾ? ಇವಳದೇ ಕತ್ತದನ್ನಾಗಿ ಬುದ್ಧಿ ಅಂತೇಳಿ ಯಾರಾದರೂ ನಂಬ್ತಾರೆ. ಆದರೆ ಇಲ್ಲಿ ಮಾಡಿರೋರು ಯಾರು? ಅನಿಕೇತ್ ಅಮ್ಮ ಮತ್ತು ಅನಿಕೇತ್ ಇಬ್ಬರು ಸೇರ್ಕೊಬಿಟ್ಟು ಅವಳನ್ನು ಕಿಡ್ನಾಪ್ ಮಾಡೋಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ. ಅವಳಿಲ್ಲ ಅಂತ ಮಂಟಪಕ್ಕೆ ಕೂತ್ಕೊಂಡಾಗ ಅವಳಿಲ್ಲ ಅಂತ ಬಂದು ಹೇಳಿದಾಗ ಖುಷಿಯೋ ಖುಷಿ ಇವನಿಗೆ ಇವ್ರ ಅಮ್ಮಂಗೆ ಖುಷಿಯೋ ಖುಷಿ, ಮುಖ ನೋಡ್ಕೊಂಡು ನಗ್ತಾರೆ. ಸರಿಯಾಗಿ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಸಿ ಸಿ ಕ್ಯಾಮನು ಬಂದಿರುತ್ತೆ ಅಂತ ತೆಗೆಸೋಣ ಅಂತ ಹೋದರೆ ಅಲ್ಲಿ ಕೂಡ ಅವನು ಹೋಗಿ ರೆಕಾರ್ಡ್ ಆಗ್ದಂಗೆ ಮಾಡಿದ್ದಾನೆ, ಅದನ್ನು ಹಾಳು ಮಾಡಿದ್ದಾನೆ. ಇದು ಅವ್ರ ತಾತ ಅಜ್ಜಿಗಂತೂ ತುಂಬಾ ಬೇಜಾರು ತರುವಂಥ ವಿಷಯ. ಅವರಂತೂ ಭಾಳ ಬೇಜಾರು ಮಾಡ್ಕೋತಾರೆ. ಎಲ್ಲ ಸಿದ್ಧತೆಯೂ ಮಾಡಿಕೊಂಡಾಗ ಮದುವೆ ನಿಂತೋಗೋದು ಅಂದರೆ ಏನರ್ಥ? ಈ ಸಲನೂ ಅವಳು ಹಂಗೆ ಮಾಡಿರ್ತಾಳೆ ಅಂತ ಏನರ್ಥ? ಅವಳು ನೋಡಿದ್ರೆ ಹಠ ಮಾಡಿ ಅನಿಕೇತನೇ ಮದುವೆ ಮಾಡ್ಕೋಬೇಕು ಅಂತ ಹಠ ಮಾಡ್ಕೊಂಡು ಕೂತಿದ್ದಾಳೆ. ಅಂಥದ್ರಲ್ಲಿ ಅವಳು ಮನೆ ಬಿಟ್ಟು ಹೋಗಲ್ಲ, ಏನೋ ಆಗಿದೆ ಇಲ್ಲಿ ಅಂತೇಳ್ಬಿಟ್ಟು ಮೋನಿಕನ ಅಜ್ಜಿ ತಂಗಿ ಅವರೆಲ್ಲ ನೋಡ್ಕೊಂಬಂದು ಎಲ್ಲರೂ, ದೊಡ್ಡಮ್ಮ ಮತ್ತು ಅವರಮ್ಮ ಅವರಪ್ಪ ಎಲ್ಲರೂ ಅವಳು ಹೋಗಲ್ಲ, ಅವಳು ಇಷ್ಟಪಟ್ಟು ಮದುವೆ ಮಾಡ್ಕೋತಾ ಇದ್ದಾಳೆ. ಗೌರಿ ಹೇಳ್ತಾಳೆ ಅವಳು ಇಷ್ಟಪಟ್ಟು ಮದುವೆ ಮಾಡ್ಕೋತಿದ್ದಾಳೆ, ಅವಳು ಯಾಕೆ ಹೋಗ್ತಾಳೆ, ಅವಳು ಹೋಗಲ್ಲ, ಎಲ್ಲೇ ಯಾರೋ ಏನೋ ಮಾಡಿದ್ದಾರೆ ಅಂತ ಹೇಳ್ತಾಳೆ. ಏನು ಮಾಡೋಕ್ಕೆ ಬರ್ತಾರೆ? ನಿಮ್ಮ ಮನೆಯದೆಲ್ಲ ಇದೇ ಬುದ್ಧಿ ಅಲ್ವಾ? ಎಲ್ಲ ಕಡೆನೂ ಇದೇ ಥರ. ಏನಾರು ಫಂಕ್ಷನ್ ಇಟ್ಕೊಂಡಾಗ ಕದ್ದೋಗ್ಬಿಡೋದು, ಇಲ್ಲ ಮನೆ ಬಿಟ್ಟು ಹೋಗೋದು, ಇವೇ ತಾನೇ ನೀವು ಮಾಡೋದು. ಮಿಡ್ಲ್ ಕ್ಲಾಸ್ ಜನಗಳು ಹಾಗೆ ಹೀಗೆ ಅಂತೆಲ್ಲ ಬೈತಾಳೆ. ಏನೇ ಬೈದ್ರೂ ಗೌರಿ ಒಬ್ಬಳೇ ಆನ್ಸರ್ ಕೊಡ್ತಾಳೆ, ಸುಮ್ಮನಿರಿ, ನಿಮ್ಗೇನು ಗೊತ್ತಿರುತ್ತೆ, ನೀವೇ ಸರಿ ಇಲ್ಲ, ನಿಮ್ಮದೇ ತಪ್ಪು ಅಂತೆಲ್ಲ ಹೇಳ್ತಾಳೆ ಅವಳು ಸ್ವಲ್ಪ ಧೈರ್ಯವಾಗಿ. ಬೇರೆ ಯಾರೂ ಮಾತಾಡಲ್ಲ, ಅವಳೊಬ್ಬಳೇ ಧೈರ್ಯವಾಗಿ. ಪುರೋಹಿತರು ಕೂಡ ಬಂದು ಕೂತಿದ್ದಾರೆ. ಎಲ್ಲರೂ ಮನೆಯವರೆಲ್ಲ ಸೇರ್ಕೊಂಡು ಮದುವೆ ಮಾಡೋ ಟೈಮಿಗೆ ಕರೆಕ್ಟಾಗಿ ಅಲ್ಲಿ ಹುಡುಗಿನೇ ಇಲ್ಲ. ಇನ್ನೇನು ಮದುವೆ ಮಾಡೋಕ್ಕೆ ಆಗಲ್ಲ. ಅಲ್ಲಿ ನೋಡಿದ್ರೆ ಕಾರಲ್ಲಿ ಕರ್ಕೊಂಡು ಹೋಗ್ತವನೇ, ಅವಳಿಗೆ ಪ್ರಜ್ಞೆನೇ ಬಂದಿಲ್ಲ. ಯಾವತ್ತೂ ಅವಳು ಅವನನ್ನು ಇಷ್ಟನೇ ಪಟ್ಟಿಲ್ಲ ಹೇಳಬೇಕು ಅಂದರೆ. ಇವನೇ ಒನ್ವೇ ಇಷ್ಟಪಟ್ಕೊಂಡು ಅವಳನ್ನ ಕಿಡ್ನಾಪ್ ಮಾಡೋದು, ಅವಳ ಮನೆಯಲ್ಲಿ ಇದ್ದಾಗ ಕದ್ದು ನೋಡೋದು, ಹಿಂಗೆಲ್ಲ ಮಾಡ್ತಾಯಿರ್ತಾನೆ. ಆದರೆ ಅನಿಕೇತು ಅವಳನ್ನ ಹಾಳು ಮಾಡಿ ಅವಳನ್ನ ಪ್ರೆಗ್ನೆಂಟ್ ಮಾಡಿದ್ದು ಮತ್ತು ಅವಳನ್ನು ಮಗು ತೆಗೆಸ್ಕೊಂಡಿದ್ದು, ನಾನು ಮದುವೆ ಆಗಲ್ಲ ಅಂದಿದ್ದು, ಇವೆಲ್ಲ ಇಟ್ಕೊಂಡು ಅವಳು ಹಠ ಮಾಡಿ ಅವನ್ನೇ ಮದುವೆ ಮಾಡ್ಕೊಳ್ಬೇಕು ಅಂತ ಹೇಳಿ ಮದುವೆ ಮಾಡ್ಕೊಳ್ಳೋಕ್ಕೆಲ್ಲ ಸಿದ್ಧತೆ ಮಾಡಿಕೊಂಡು ಇವನು ಅವಳು ಎಲ್ಲ ಸಿಗಾಕ್ಕೊಂಡು ಹೋಟೆಲ್ ರೂಮಲ್ಲಿ ಮತ್ತು ಹೋಟೆಲಲ್ಲಿ ಎಲ್ಲ ಸಿಗಾಕ್ಕೊಂಡು ಎಲ್ಲ ಮಾಡಿದ್ದಾರೆ. ಅವೆಲ್ಲ ಮರ್ತೇ ಹೋಗಿದೆ. ಈಗ ನೋಡಿದ್ರೆ ನನಗೇನು ಗೊತ್ತೇ ಇಲ್ಲ ಅನ್ನಂಗೆ ಅವನು ನಾಟಕ ಆಡ್ತಿದ್ದಾನೆ. ಏನು ಗೊತ್ತೇ ಇಲ್ಲ, ನಮ್ಮದೇ ತಪ್ಪಲ್ಲ ಅನ್ನಂಗೆ ನಾಟಕ ಆಡ್ತಾನೆ. ಆಮೇಲೆ ಅವಳ ಅಮ್ಮ ಚಂಚಲ ಅಂತೂ ಬಾಯಿಗೆ ಬಂದಂಗೆ ಬೈತಾಳೆ, ಹಂಗೆ ಹಿಂಗೆ ನೀವೇ ಸರಿ ಇಲ್ಲ ಅಂತ. ಆಮೇಲೆ ಮೋನಿಕನ ದೊಡ್ಡಮ್ಮ ಕೂಡ ಹೇಳ್ತಾಳೆ, ನಾವೆಲ್ಲ ಡ್ರೆಸ್ ಮಾಡಿ ಎಲ್ಲ ಮಾಡಿ ಬಂದಿದ್ದೀವಿ, ಅವಳು ಹೊಟ್ಟೆ ಹಸಿವಾಗುತ್ತೆ ಅಂತ ತಿಂಡಿ ತರಿಸ್ಕೊಂಡು ತಿಂತಾಯಿದ್ಲು, ಅಷ್ಟೊತ್ತಿಗೆ ನಾವು ಬರ್ತೀವಿ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಆದರೆ ಅವಳು ಅವಳಲ್ಲ, ಹೋಗೋ ಮೈಂಡ್ ಇರಲೇ ಇಲ್ಲ ಅವಳಿಗೆ. ಹೇಳಬೇಕು ಅಂದರೆ ಅವಳ ಪಾಡಿಗೆ ಮದುವೆ ಆಗುತ್ತೆ ನಂದು ಅಂತ ತುಂಬ ಖುಷಿಯಾಗಿದ್ಲು. ಬಟ್ ಈ ಥರ ಆಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಗೌರಿನೂ ಕೂಡ ನಮ್ಮ ಅಕ್ಕ ಅಂತವಳಲ್ಲ, ನಮ್ಮ ಅಕ್ಕ ಒಪ್ಕೊಂಡ್ಮೇಲೆ ಒಂದೇ ಗಂಡು ಅಂದ್ಕೊಂಡು ಅವಳು ಬದುಕು ಅಂಥವಳು. ಅಂಥದ್ರಲ್ಲಿ ಅವಳು ಹಂಗಾಗಿದ್ದರೆ ಬೇರೆಯವ್ರನ್ನ ಮಾಡ್ಕೊಬೋದಿತ್ತಲ್ವ, ಇವನೇ ಬೇಕು ಅಂತ ಯಾಕೆ ಆಟ ಮಾಡ್ತಿದ್ದಾಳೆ?
ಎಂತೆಂಥ ಒಳ್ಳೊಳ್ಳೆ ಕೆಲಸದಲ್ಲಿರೋರು ಬಂದ್ರೂ ಎಲ್ಲರನ್ನೂ ಬಿಟ್ಟು ಇವನೇ ಬೇಕು ಅಂತ ಹಠ ಮಾಡ್ಕೊಂಡು ಕೂತವಳೆ. ಅಂದರೆ ಅವಳು ಚೆನ್ನಾಗಿ ಇಟ್ಕೋತಾಳೆ ಅಂತ ತಾನೇ ಅರ್ಥ ಅಂತ ಹೇಳ್ಬಿಟ್ಟು ಮನೆಯವರೆಲ್ಲ ಹೇಳ್ತಾರೆ. ಅವ್ರ ಮನೆಯವರೆಲ್ಲ ಅವಳು ಬೇರೆಯವರಿಗೆ ಇಷ್ಟಪಡಲ್ಲ, ಒಬ್ಬನ್ನ ಇಷ್ಟಪಟ್ಟ ಮೇಲೆ ಅವನ ಜೊತೆಗೆ ಮದುವೆ ಆಗಬೇಕು ಅಂತ ಅವಳು ಇಷ್ಟಪಡ್ತಾ ಇದ್ದಿದ್ದು ಅಂತ ಗೌರಿ ಎಲ್ಲರೂ ಹೇಳ್ತಾರೆ. ಅವ್ರ ಅಮ್ಮ ಅಂತೂ ತಬ್ಬಿ ತಬ್ಬಿ ಅಳ್ತಾಳೆ. ಏನು ಕಣ್ಣೀರು ಇಳಿದು ಹೋಗ್ತಾ ಇರ್ತವೆ, ಗುಳೋ ಅಂತ ಅಳ್ತಾಳೆ. ಆಮೇಲೆ ಅವ್ರ ಅಪ್ಪಗೆ ಸಿಟ್ಟು ಬಂದುಬಿಡುತ್ತೆ. ಅವ್ರ ಅಪ್ಪಗೆ ಸಿಟ್ಟು ಬಂದು, ನಿಮ್ಮ ಮನೆಯಲ್ಲಿ ಎಲ್ಲರೂ ಇದ್ದೀವಿ ಅಂದಮೇಲೆ, ಇಷ್ಟು ಜನ ಇದ್ದೀವಿ ಅಂದಮೇಲೆ ಅವಳೊಬ್ಬಳು ಹಿಂಗೆ ನಾಪತ್ತೆ ಆಗ್ತಾಳೆ. ನಿಮ್ಮ ಮನೇಲಿ ಯಾರೋ ಹಿಂಗೆ ಮಾಡಿದ್ದಾರೆ, ಅವಳನ್ನ ನಾಪತ್ತೆ ಮಾಡಿದ್ದಾರೆ, ಇಷ್ಟ ಇಲ್ಲ ಈ ಮದುವೆ, ಬಲವಂತ ಮಾಡಿ ಮದುವೆ ಆಗ್ತಿದ್ದಾಳಲ್ಲ ಅಂತ ಅವಳನ್ನೇ ಕಿಡ್ನಾಪ್ ಮಾಡಿಸಿರ್ಬೇಕು ಅಂತ ಅವರಪ್ಪ ಕರೆಕ್ಟಾಗಿ ಹೇಳ್ತಾನೆ. ಆದರೆ ಅನಿಕೇತ್ ಆವಾಗ ಎದ್ಬಿಡ್ತಾನೆ. ಯಾರಿಗೆ ಹೇಳ್ತಿದ್ದೀರಾ ಮಾತು, ಯಾಕೆ ಹಂಗೆ ಮಾಡೋಕ್ಕೆ ಹೋಗ್ತಾರೆ, ನಾವು ಯಾರು ಹಂಗೆ ಮಾಡಿಲ್ಲ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಆಮೇಲೆ ಗೌರಿ ಅವಳು ಯೋಚನೆ ಮಾಡ್ತಿರ್ತಾಳೆ, ಎಲ್ಲೋಗಿರ್ಬೋದು. ಕೊನೆಗೆ CC ರೂಮಿಗೆ ಹೋಗಿ ಅಲ್ಲೆಲ್ಲ ತೆಗೆದು ನೋಡಿರೂ ಅವರಂತೂ ಸುಮಾರು ಫಸ್ಟ್ ಕರ್ಕೊಂಬಂದು ತೋರ್ಸೋಕ್ಕೆ ಬರ್ತಾರೆ. ಅವರಂತೂ ಸುಮಾರೆಲ್ಲ ಹಾಳು ಮಾಡಿರ್ತಾರೆ. ಆದರೆ ಇವಳೇ ಹೋಗಿ ನೋಡಿ ಅದನ್ನು ಫೋಟೋನೇ ಬರ್ತಾಯಿಲ್ಲ, ಮತ್ತು ಡೇಟು ಬರ್ತಾಯಿಲ್ಲ, ಎಲ್ಲಿಂದ ಹುಡ್ಕೋದು, ಇವಳು ಈ ಕೆಲಸ ಮಾಡಿದ್ದಾಳಲ್ಲ ಅಂತ ಹೇಳ್ಬಿಟ್ಟು, ಎಲ್ಲಿ ಹೋದ್ಲು ಅಂತ ಗೊತ್ತಿಲ್ಲ, ಏನು ಕತೆ ಅಂತ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು, ಸರಿ ಬನ್ನಿ ನೀವು ಒಳಗಡೆ ಅಂತೇಳಿ ಅವ್ರನ್ನ ಕರ್ಕೊಂಬರ್ತಾಳೆ. ಕರ್ಕೊಂಬಂದು ಎಲ್ಲರೂ ನೋಡ್ತಾ ನಿಂತಿರ್ತಾರೆ. ಆದರೆ ಎಲ್ಲೂ ಸಜೆಷನ್ ಏನೂ ಸಿಕ್ಕಿಲ್ಲ. ಎಲ್ಲ ಕಡೆ ಹುಡ್ಕಾಡೋದು, ಎಲ್ಲಿ ಹುಡುಕ್ತಾರೆ, ಮನೆ ಒಳಗಡೆ ಎಲ್ಲೂ ಇಲ್ಲ. ಅವಳು ಹುಡ್ಕೋಕ್ಕೆ ಇಲ್ಲಾಗುತ್ತೆ. ಅವಳಿಗೆ ಪ್ರಜ್ಞೆ ಬರಬೇಕು, ಆಮೇಲೆ ಗೊತ್ತಾಗಬೇಕು. ಕನಕಲಕ್ಷ್ಮಿ ಪಾಪ ಕೈ ಮುಗಿದು ಕೇಳ್ಕೊತಾಳೆ, ನನ್ನ ಮಗಳನ್ನ ನಮ್ಮಿಂದ ದೂರ ಮಾಡಬೇಡಿ, ನಮ್ಮ ಮಗಳು ಎಲ್ಲಿದ್ರೂ ನಮಗೆ ಒಪ್ಪಿಸಿ ಅಂತ ಹೇಳ್ಬಿಟ್ಟು ಅವಳು ತಪ್ಪಾಯಿತು ಅಂತೆಲ್ಲ ಕೇಳ್ಕೊತಾಳೆ. ಯಾರು ಏನು ಕೇಳ್ಕೊಂಡ್ರು ಅವಳ ಮಗಳು ಬರೋ ಸ್ಥಿತಿಲೇ ಇಲ್ಲ ಅಲ್ಲಿ. ಆಮೇಲೆ ಅಜ್ಜಿಗೆ ಸಿಟ್ಟು ಬರುತ್ತೆ. ಅಜ್ಜಿ ಬೈಕೊಂಡು ಹೇಳುತ್ತೆ, ನಿಮಗೇನು ಬಂದೈತೆ ಅಂತೇಳ್ಬಿಟ್ಟು ಅಜ್ಜಿನೂ ಬೈಯುತ್ತದೆ. ಯಾರು ಈ ಕೆಲಸ ಮಾಡಿರೋದು ಅಂತ ಗೊತ್ತಾದ್ಮೇಲೆ ಇದೆ ಅವರಿಗೆ ಮಾರಿಯಪ್ಪ ಅಂತ ಹೇಳ್ಬಿಟ್ಟು. ಆದರೆ ಈ ಕ್ಷಣಕ್ಕೆ ಮದುವೆ ನಿಂತೋಗುತ್ತೆ. ಯಾಕೆ ಅಂದರೆ ಅಲ್ಲಿ ಹೆಣ್ಣಿಲ್ದಲ್ಲಿ ಇನ್ಯಾವ ಮದುವೆ ಮಾಡ್ತಾರೆ, ಯಾವ ಮದುವೆನೂ ಮಾಡೋಕ್ಕಾಗಲ್ಲ. ಹಾಗಾಗಿ ಮದುವೆ ನಿಲ್ಲಿಸ್ಬಿಟ್ಟು ಬೆಳಿಗ್ಗೆ ನೋಡೋಣ ಹುಡ್ಕೋಣ ಅಂತ ಹೇಳ್ಬಿಟ್ಟು ಎಲ್ಲ ಎದ್ದು ಹೋಗ್ತಾರೆ. CC ಡೆಸ್ಕ್ ನೋಡ್ತಾರೆ. ಅಲ್ಲಿ ರೆಕಾರ್ಡ್ ಆಗ್ತಿರುತ್ತೆ, ಆದರೆ ಪಿಕ್ಚರ್ ಇಲ್ಲ. ಬರೀ ರೆಕಾರ್ಡ್ ಆಗ್ತಿರುತ್ತೆ, ಪಿಕ್ಚರ್ ಇಲ್ಲ. ಪಿಕ್ಚರ್ ಇಲ್ಲದೆ ಇದ್ದರೆ ಹೆಂಗೆ ಕಂಡುಹಿಡ್ಕೊಳಕ್ಕಾಗುತ್ತೆ, ಕಂಡುಹಿಡಿಯೋಕ್ಕೆ ಆಗಲ್ಲ. ಇವನು ಆ ರೂಮಿಗೆ ಹೋಗಿರೋದನ್ನೇ ಕಂಡುಹಿಡಿಯೋಕ್ಕಾಗ್ತಾ ಇಲ್ಲ, ಯಾರು ಬಂದು ಹೋಗ್ಯಾರ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಆಮೇಲೆ ಅವನು ಕಿಡ್ನಾಪ್ ಮಾಡೋನಲ್ಲ, ಅವನು ಬಂದಿದ್ದ, ಅದು ಗೊತ್ತಾಗ್ತಾ ಇಲ್ಲ, ಯಾರು ಬಂದು ಹೋಗಿರೋದು ಗೊತ್ತಾಗ್ತಲೇ ಇಲ್ಲ. ಆಮೇಲೆ ಇವರೆಲ್ಲ ಡಿಸ್ಕಸ್ ಮಾಡಿ ಕೊನೆಗೆ ಗೌರಿ ಗಂಡ ಅವನೂ ನಿಂತ್ಕೊಂಡು ಇಬ್ಬರೂ ಮಾತಾಡ್ತಿರ್ತಾರೆ. ಇಲ್ಲ, ಅನಿಕೇತ್ ಮೇಲೆ ನನಗೆ ಅನುಮಾನ, ಅನಿಕೇತೆ ಮಾಡಿರ್ತಾನೆ ಈ ಕೆಲಸ ಅಂತ ಗೌರಿ ಹೇಳ್ತಾಳೆ. ಮತ್ತು ಅವನ ಮೇಲೆ ಸುತ್ತಿ ಬಳಸಿ ಅವನ ಮೇಲೆ ಬರ್ತೀಯ ನೀನು ಅನುಮಾನ ಪಡೋಕ್ಕೆ, ಬೇರೆ ಯಾರೂ ಸಿಗಲ್ವ ನಿನಗೆ ಅಂತ ಹೇಳ್ತಾನೆ. ಇಲ್ಲ ರೀ, ಬೇರೆ ಯಾರೂ ಅಲ್ಲ, ಅನಿಕೇತನ ಬಿಟ್ಟರೆ ಬೇರೆ ಯಾರೂ ಈ ಕೆಲಸ ಮಾಡಿರಲ್ಲ, ಅವನೇ ಈ ಕೆಲಸ ಮಾಡಿರ್ತಾನೆ, ಎಲ್ಲ ಅವನದೇ ಕಿತಾಪತಿ, ಬೇಕಾದ್ರೆ ನೀವು ನೋಡಿ ಬೇಕಾರೆ ಅಂತ ಹೇಳಿರ್ತಾಳೆ. ಆಮೇಲೆ ಇವನು ಅವನ ಪಾಡಿಗೆ ಅವನು ಸರಿ ಅಂತೇಳಿ ನಿಂತಿರ್ತಾರೆ. ಅಷ್ಟೊತ್ತಿಗೆ ಕ್ಯಾಮ್ರಾಮ್ಯಾನ್ ಅಲ್ಲಿಗೆ ಬರ್ತಾನೆ, ಕ್ಯಾಮ್ರಾನ ತಗೊಂಡು. ಆಮೇಲೆ ಬಾರಪ್ಪ ಇಲ್ಲಿ ಅಂತ ಕರೆದು ಕ್ಯಾಮ್ರಾದಲ್ಲಿ ನೋಡ್ತಾನೆ, ಎಲ್ಲ ಬಂದಿದೆಯಾ ಹಿಂಗೆ ಅಂತ ಹೇಳ್ಬಿಟ್ಟು. ಆಗ ಎಲ್ಲ ತೋರಿಸ್ತಾನೆ, ಬಂದಿರೋದನ್ನೆಲ್ಲ ತೋರಿಸ್ತಾನೆ. ಆಮೇಲೆ ಇವನಿಗೆ ಎಲ್ಲ ಗೊತ್ತಿರುತ್ತೆ. ಇವನು ಅಷ್ಟು ನೋಡಿ ಆಮೇಲೆ ಸರಿ ಹೋಗಪ್ಪ ನೀನು ಅಂತ ಹೇಳಿರ್ತಾರೆ. ಕ್ಯಾಮ್ರಾ ನೋಡ್ತಾ ಇರ್ತಾನೆ. ಕ್ಯಾಮ್ರಾ ನೋಡಿದ್ರೆ ಕ್ಯಾಮ್ರಾದಲ್ಲಿ ಫೋಟೋನೂ ಬಂದಿರುತ್ತೆ, ವಾಯ್ಸು ಬಂದಿರುತ್ತೆ, ಎಲ್ಲದೂ ಬಂದಿರುತ್ತೆ. ಅಲ್ಲಿ ಪಕ್ಕ ಗೊತ್ತಾದಂಗೆ. ಆದರೆ ಕ್ಯಾಮ್ರಾಮ್ಯಾನ್ ಅಲ್ಲಿ ತೆಗೆದವನು ಇಲ್ವೋ ಅಂತ ಅದೇ ಗೊತ್ತಿಲ್ಲ. ಅವನು ಒಂದೇ ಕಡೆ ಇಟ್ಕೊಂಡ್ರೆ ಯಾವುದೋ ಒಂದೇ ಕಡೆ ತೆಗೆದಿರ್ತಾನೆ, ಒಂದು 10-20 ಕಡೆ ತೆಗೆದಿರ್ತಾನೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.